ಹತ್ರದಿಂದ ಅತಿ ಪ್ರೀತಿಯಿಂದ ನೋಡ್ಕೊಂಡಿರೋಂಥ ವ್ಯಕ್ತಿ ಇವತ್ತು ಯಾವ ಥರ ಇದ್ದಾನೆ ಅಂತ ನೋಡಿ ಸ್ನೇಹಿತರೆ. ಅವರ ಜೀವನ ನೋಡಿದ್ರೆ ಇವತ್ತು ಭಯಾನಕವಾಗಿದೆ. ಅವತ್ತಿನ ಕಾಲದಲ್ಲಿ ಅವರು ಚೆನ್ನಾಗೇ ಇದ್ರಂತೆ. ವಿಷ್ಣುವರ್ಧನ್ ಅವರು ಅವ್ರಿಗೆ ಕಾಪಾಡ್ಕೊಂಡು ಅವರ ಜೀವನಕ್ಕೂ ಜೀವನಾಂಶನೂ ಕೊಟ್ಟಿದ್ದಾರೆ. ಆದರೆ ಈ ವ್ಯಕ್ತಿಗಿಲ್ಲ, ವಿಷ್ಣುವರ್ಧನ್ ಅಭಿಮಾನಿ ಅಂತ ನಾವೆಲ್ಲ ಗೌರವ ಕೊಡೋಣ. ಎಲ್ಲರೂ ಈ ವಿಡಿಯೋನ ಯಾರು ಕೊನೆವರೆಗೂ ನೋಡ್ತಿರೋ ಅವ್ರಿಗೆ ಈ ಸ್ಟೋರಿ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ವಿಷ್ಣುವರ್ಧನ್ದು ಎಷ್ಟು ಫಿಲಮ್ ಇದೆಯೋ ಅಷ್ಟು ಫಿಲಮ್ ಹೆಸರನ್ನ ಅವ್ರ ಮೈಯಲ್ಲಿ ಹಚ್ಚೆ ವಹಿಸ್ಕೊಂಡು ಅವರ ಅಭಿಮಾನನ ಮೆರೆದು. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಈ ವ್ಯಕ್ತಿ ಬಂದು ಅಪರೂಪದ ವ್ಯಕ್ತಿ, ವಿಷ್ಣುವರ್ಧನ್ ಅಭಿಮಾನಿ, ಅಪ್ಪಟ ಅಭಿಮಾನಿ. ಸಾಮಾನ್ಯ ನೀವೆಲ್ಲೂ ನೋಡಿರಲ್ಲ ಅಂದ್ಕೊಂಡಿರ್ತೀನಿ. ಯಜಮಾನ್ರೆ, ನಿಮ್ಮ ಹೆಸರೇನು? ಪುಟ್ಸ್ವಾಮಿ ಅಂತ. ಹಾಂ, ವಿಷ್ಣುವರ್ಧನ್ ಮನೆಗೆಲ್ಲ ಹೋಗಿದ್ದೀರಾ? ಹಾಂ, ನಿಮ್ಗೆ ಏನಾನ ಸಹಾಯ ಮಾಡಿದ್ರಾ? ಮಾಡಿದಾರಾ? ನೋಡಿ, ಸ್ವತಃ ಅವರೇ ಹೇಳ್ತಾರೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ನಿಮ್ಮ ಹೆಸರು ಪುಟ್ಸ್ವಾಮಿ ಅಂತೇಳಿ, ಇದೇ ಬೂದ್ಕಳ್ಳಿ, ಮೈಸೂರು ತಾಲೂಕು, ವರ್ಣ ಹೋಬಳಿ, ಮೈಸೂರು ತಾಲೂಕು. ನೋಡಿ, ಮೈಯೆಲ್ಲ ನಮ್ಮ ವಿಷ್ಣುವರ್ಧನ್, ವಿಷ್ಣು ಸರ್ದ ಹೆಸರೇ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್, ಹೌದೌದು. ಆಯ್ತು, ಚೆನ್ನಾಗಿರಿ. ಆರೋಗ್ಯ ಕಾಪಾಡ್ಕೊಳ್ಳಿ, ಆರೋಗ್ಯ ಬಿಡಬೇಡಿ, ಆರೋಗ್ಯ ಕಡೆ ಗಮನ ಇರಲಿ. ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕೋಕ್ಕೋಸ್ಕರ ನಾನು ಇನ್ನೊಂದು ಹುಡುಕೊಂಡು ಅಲ್ಲಿಂದ ಬಂದೆ. ಯಾಕೆಂದ್ರೆ ನಾನು ಮೈಸೂರಲ್ಲಿ ಇದ್ದಾಗ ನಿಮ್ಮ ಹೆಸರು ಕೇಳಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಿಮ್ಮನ್ನು ನೋಡ್ಬೇಕಂತ ಆಸೆ ಇತ್ತು, ಬಟ್ ನೋಡಕ್ಕಾಗಲಿಲ್ಲ. ಕಣ್ಣಿನ ಗ್ಲಾಸು, ಕಣ್ಣ ಆಪರೇಷನ್. ಇವ್ರ ಹೆಸರು ಬಂದು ಪುಟ್ಸ್ವಾಮಿ ಅಂತೇಳಿ, ಮೈಸೂರು ತಾಲೂಕು, ವರ್ಣ ಹೋಬಳಿ, ಬೂದ್ಕಳ್ಳಿ ಅಂತೇಳಿ ಇವ್ರ ಸ್ವಂತ ಊರಿದೆ ಸ್ನೇಹಿತರೆ. ಆ ಊರಲ್ಲಿ ಇವರು ಬೇಕಾದಷ್ಟು ಫೇಮಸ್ಸು, ವಿಷ್ಣುವರ್ಧನ್ ಅಭಿಮಾನಿಯಾಗಿ ಇವರು ಮನೆ ತುಂಬ ನೋಡಿ ಸ್ನೇಹಿತರೆ. ಮನೆ ತುಂಬ ವಿಷ್ಣುವರ್ಧನ್ ಅವರ ಫೋಟೋಗಳೇ ತುಂಬಿದವು. ಈಗೇನೋ ಸ್ವಲ್ಪ ಕಮ್ಮಿ ಆಗಿದಾವಂತೆ, ಮುಂಚೆ ಸಿಕ್ಕಾಬಿಟ್ಟೆ ಜಾಸ್ತಿ ಇದ್ವಂತೆ. ಇವರು ಸ್ವತಃ ಡಾಕ್ಟರ್ ವಿಷ್ಣುವರ್ಧನೇ ಇವ್ರ ಮನೆಗೆ ಬಂದು ಭೇಟಿ ಮಾಡಿ ಅವ್ರನ್ನ ಮಾತಾಡಿ. ಮನೆ ತುಂಬ ಅಣ್ಣವ್ರ ಫೋಟೋಗಳವೆ. ಜೈಸಮ್ಮ ಫ್ಯಾನ್ಸ್ ಏನಾ? ನಾನು ಮೈಸೂರಲ್ಲಿ 10 ವರ್ಷ ಇದ್ದೆ. ಅವಾಗ ಇವ್ರ ಹೆಸರು ಕೇಳಿದ್ದೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಇವ್ರನ್ನ ವಿಚಾರಣೆ ಮಾಡ್ತೀವಿ, ಇವ್ರ ಕೈ ಸಿಗ್ತಿರ್ಲಿಲ್ಲ. ನೋಡಿ, ಇವತ್ತು ಸುಮಾರು 10, 11, 15 ವರ್ಷದ ಬ್ಯಾಕಲ್ಲಿ ಸಿಕ್ಕವ್ರೆ. ಮೈಸೂರು ಇಟ್ಕೆಗೂಡಲ್ಲಿ ಇದ್ವಿ. ಹಾಂ, ಇವರು ವಿಷ್ಣುವರ್ಧನ್ ಸಾಹೇಬ್ರನ್ನೆಲ್ಲ ಭೇಟಿ ಮಾಡಿ ಅವರಲ್ಲಿ ಸಹಾಯ ಪಡೆದಿರೋರು ಒಬ್ಬ.